ನಾವೇನು ನಿನ್ನೆ ತಾವು ನೋಡಿರ್ಬೋದು, ನಾವು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ವಿ. ಭಾಳ ವರ್ಷಗಳಾದಮೇಲೆ ವಿಧಾನಸೌಧಕ್ಕೆ ಜನ ಬರ್ತಾ ಇದ್ದಾರೆ ಮತ್ತೊಮ್ಮೆ. ನಿನ್ನೆ ನಾನು ಇದ್ದೆ ಅಲ್ಲಿ, ಫುಲ್ ಡೇ ಇದ್ದೆ ಅಲ್ಲಿ. 4 ವರ್ಷದ ಹಿಂದೆ, 5 ವರ್ಷದ ಹಿಂದೆ ಎಲ್ಲ ಸಂಪೂರ್ಣವಾಗಿ ನಿಂತೋಗಿರೋ ಕೆಲಸಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ವಿ. ಇವರು ವಿಧಾನಸೌಧನ ವ್ಯಾಪಾರ ಸೌಧ ಮಾಡಿದ್ರು, ನಾವು ಜನರಿಗೆ ಅಲ್ಲಿ ಕರೆಸಿ ಮತ್ತೊಮ್ಮೆ ಪ್ರಜಾಸೌಧ ಮಾಡ್ತಾ ಇದ್ದೀವಿ. ಇಷ್ಟು ಪಾರದರ್ಶಕತೆ. CM ಅವರೇ ಖುದ್ದಾಗಿ ಕೂತಿದ್ರು, ಮಂತ್ರಿಗಳು ಕೂತಿದ್ರು, ಜನರ ಅಹವಾಲುಗಳನ್ನು ಇದು ಮಾಡಿದ್ರಲ್ಲ. ಈ ಹೋದ ಸರ್ಕಾರದ ಇರುವಂಥ ಎಲ್ಲ ಬ್ಯಾಕ್ಲಾಗನ್ನು ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ. ಸೊ ಅಂಥದ್ದು ಏನೇ ಇದ್ರೂ ಕೂಡ ಎಲ್ಲದಕ್ಕೂ ಒಂದು ಕಮಿಷನನ್ನು ರಚನೆ ಮಾಡಿದ್ದೀವಿ, ಪಾರದರ್ಶಕ ಆಡಳಿತ ಕೊಡೋಕ್ಕೆ. ದಯವಿಟ್ಟು ಅದಕ್ಕೆ ಕೊಡಿ ಅಂತ ನಾನು ತಮ್ಮ ಮುಖಾಂತರ ಆಗ್ರಹಿಸ್ತಾ ಇದ್ದೆ. ಅವರು ಪಾಪ ಕನ್ನಡಿಗರಿಗೆ ಡಿಫೆಂಡ್ ಮಾಡೋದಕ್ಕಿಂತ ಹೆಚ್ಚಾಗಿ ಮೋದಿ ಡಿಫೆಂಡ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ ಅವರಿಗೆ. ಅವರೇ ಮಾಡಿರೋ ತಪ್ಪುಗಳು ಅವರೇ ಡಿಫೆಂಡ್ ಮಾಡ್ಕೋಬೇಕಲ್ಲ, ಇನ್ಯಾರು ಮಾಡ್ಕೋಬೇಕು? ಸರಳವಾದಂಥ ಪ್ರಶ್ನೆ ಸರ್ ನಮ್ದಿರೋದು. 14ನೇ ಹಣಕಾಸಿನಲ್ಲಿ ನಮಗೆ 4.75% ಬರ್ತಾಯಿತ್ತು, ಈಗ ಅದು 4.76% ಬರ್ತಾಯಿತ್ತು. 15ನೇ ಹಣಕಾಸಿನಲ್ಲಿ 3.65 ಆಗಿದೆ. ಈ 1% ಡಿಫ್ರೆನ್ಸಿಂದ 73,000 ಕೋಟಿ ರೂಪಾಯಿ ಪ್ರತಿ ವರ್ಷ ನಷ್ಟ ಆಗ್ತಾ ಇದೆ ನಮಗೆ. ಅದಕ್ಕೆ ಕಾಂಪನ್ಸೇಟರಿಯಾಗಿ 25,000 ಕೋಟಿ ರೂಪಾಯಿ 15th ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದ್ರು. ಅದನ್ನು ಕೂಡ ನಿರ್ಮಲಾ ಸೀತಾರಾಮನ್ ಅವರು ತಿರಸ್ಕಾರ ಮಾಡಿದ್ರು. GST ರಿಯಂಬರ್ಸ್ಮೆಂಟು ಸರಿಯಾಗಿ ಆಗ್ತಾ ಇಲ್ಲ. ಯಾಕೆ ನಮ್ಮ ಮೇಲೆ ಆರ್ಥಿಕ ಅತ್ಯಾಚಾರ ಮಾಡ್ತಾ ಇದ್ದೀರಾ? ನಾವು ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ವಾ? ನಾವು ಟ್ಯಾಕ್ಸ್ ಕೊಡ್ತಾ ಇಲ್ವಾ? ಇಡೀ ರಾಷ್ಟ್ರದಲ್ಲೇ ಟ್ಯಾಕ್ಸ್ ಕಲೆಕ್ಷನಲ್ಲೇ ನಾವು ನಂಬರ್ 2. ನಾವು ಹಂಚಿಕೆ ನಾವು ಬೇರೆ ರಾಜ್ಯಕ್ಕೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಆದರೆ ಇಷ್ಟು ತಾರತಮ್ಯ. ಯಾವ ರಾಜ್ಯದಿಂದ ನಿಮಗೆ ದೇಶ ಕಟ್ಟಲಿಕ್ಕೆ ಅವಕಾಶ ಆಗ್ತಾ ಇದೆ, ಅದಕ್ಕೆ ನೀವು ಆ ಕೂಸಿಗೆ ನೀವು ಬಡವು ಮಾಡ್ತಾ ಇದ್ದೀರಲ್ಲ. ನೀವು ಆರ್ಥಿಕವಾಗಿ ನಮ್ಮ ರಾಜ್ಯಗಳಿಗೆ ನೋಡಿಕೊಂಡ್ರೆ, ನಮ್ಮಂಥ ರಾಜ್ಯಗಳಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ, ತೆರಿಗೆ ಬರುತ್ತೆ, ಅದು ಎಲ್ಲೋಗುತ್ತೆ? ದೇಶ ಕಟ್ಟಕ್ಕೆ ತಾನೇ ಹೋಗೋದು. ಈಗಲೂ ಕೂಡ ನಾನು BJP ಅವರಿಗೆ ಆಗ್ರಹಿಸ್ತಾ ಇದ್ದೀನಿ, ದಯವಿಟ್ಟು ಇದ್ರಲ್ಲಿ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ. ನಾವು ಮೊನ್ನೆ ಪ್ರೊಟೆಸ್ಟ್ ಮಾಡಿದಾಗ ಸರ್, ನಾವು ಒಂದು ಕಾಂಗ್ರೆಸ್ ಬಾವುಟ ಇರಲಿಲ್ಲ, ಒಂದು ಕಾಂಗ್ರೆಸ್ ಬಾವುಟ ಇರಲಿಲ್ಲ. ಯಾಕಿರಲಿಲ್ಲ? ಯಾಕಂದರೆ ಇದರಲ್ಲಿ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ನಾವು ಕನ್ನಡಿಗರ ಪರವಾಗಿ ಹೋರಾಟ ಮಾಡಬೇಕು ಅಂತ. ಎಷ್ಟು ಪಟ್ಟಕ್ಕೆ ನ್ಯಾಯ ಹೇಳಿ? ಒಬ್ಬ ಕನ್ನಡಿಗ 100 ರೂಪಾಯಿ ಕೊಟ್ಟರೆ 13 ರೂಪಾಯಿ ಮಾತ್ರ ವಾಪಸ್ ಬರುತ್ತೆ ನಮಗೆ. ಅದೇ ಒಬ್ಬ UP ಇದನ್ನು ತೆರಿಗೆ ಕಟ್ಟರೆ 100 ರೂಪಾಯಿಗೆ 333 ಹೋಗುತ್ತೆ, 333 ಹೋಗುತ್ತೆ. ಬಿಹಾರದವರಿಗೆ 922 ಹೋಗುತ್ತೆ, ಮಧ್ಯಪ್ರದೇಶದವರಿಗೆ 292 ಹೋಗುತ್ತೆ. ಎಷ್ಟು ನ್ಯಾಯ ರೀ ಇದು? ನಾನು ಅವ್ರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಕೊಡಿ. ಅವರು ನಮ್ಮ ಅಣ್ಣ ತಮ್ಮಂದರೆ. ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಅವರು ನಮ್ಮ ಜೊತೆ ಬಾಳಬೇಕು. ಹಿಂದೆನೂ ನಡ್ಕೊಂಡು ಬಂದಿದ್ದೆ, ಆದರೆ ಈ ಮಟ್ಟಕ್ಕೆ ಅನ್ಯಾಯ ಯಾವತ್ತೂ ಆಗಿರಲಿಲ್ಲ, ಈ ಮಟ್ಟಕ್ಕೆ ಅನ್ಯಾಯ ಆಗಿರಲಿಲ್ಲ. ಆದರೆ ಇದನ್ನ ನಾನು ಕೇಳಕ್ಕೆ ಹೋದರೆ ನೀವು ದೇಶ ವಿಭಜನೆ ಮಾಡ್ತಾ ಇದ್ವಿ, ಅದು ಮಾಡ್ತಾ ಇದ್ವಿ, ಇದು ಮಾಡ್ತಾ ಇದ್ರಿ. ದಯವಿಟ್ಟು BJP ಅವರು ತಮ್ಮ ವಾಟ್ಸಪ್ ಯೂನಿವರ್ಸಿಟಿಯಿಂದ ಹೊರಗೆ ಬಂದು ಪ್ರಧಾನಮಂತ್ರಿ ಮೋದಿ ಅವರು ಮುಖ್ಯಮಂತ್ರಿ ಮೋದಿ ಇದ್ದಾಗ ಏನೇನು ಮಾತಾಡಿದ್ದಾರೆ ಕೇಳಿ. ಅವರೇ ನೇರವಾಗಿ ಹೇಳಿದ್ದಾರೆ, 60,000 ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಡೆಲ್ಲಿ ಸಲ್ತನೇಟ್ ಗುಲಾಮ್ರ ನಾವು ಅಂತ ಹೇಳಿದ್ವಿ. ಅವ್ರೇನು ಹೇಳ್ತಿದ್ದಾರೆ ಗೊತ್ತಾ ಸರ್? ಅವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಗುಜರಾತ್ ರಾಜ್ಯ ಸರ್ಕಾರ ಒಪ್ಪಂದ ಮಾಡ್ಕೋಬೇಕಂತೆ. ನಾವು ನಿಮಗೆ ಟ್ಯಾಕ್ಸ್ ಕೊಡೋದಿಲ್ಲ, ನೀವು ನಮಗೆ ಟ್ಯಾಕ್ಸ್ ಕೇಳಬೇಡಿ, 1 ವರ್ಷ ನೋಡೋಣ ನಾವು ನಡಿತೀವ ನೀವು ನಡಿತೀವ ಅಂತ. ಅದು ದೇಶ ವಿಭಜನೆ ಮಾತಲ್ವಾ? ಮುಖ್ಯಮಂತ್ರಿ ಇದ್ದಾಗ ಒಂದು ನಾಲ್ಗೆ, ಪ್ರಧಾನಮಂತ್ರಿ ಆದ ತಕ್ಷಣ ಒಂದು ನಾಲ್ಗೆ, ಅದೇಗೆ ಸಾಧ್ಯ ಆಗುತ್ತೆ? ಸೊ ಇದು ಕನ್ನಡಿಗರ ಪರವಾಗಿರೋ ಹೋರಾಟ. BJP ಅವರು ದಯವಿಟ್ಟು ನಿಮ್ಮ ಆರ್ಥಿಕ ಅಸಮರ್ಥನೆಯನ್ನು ನೀವು ಸಮರ್ಥನೆ ಮಾಡ್ಕೊಳ್ಳಕ್ಕೆ ಹೋಗಬೇಡಿ. ದಯವಿಟ್ಟು ಇದಕ್ಕೆ ಕೈ ಜೋಡಿಸಿ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿ. 25 ಸಂಸದರು ಇದ್ದಾರೆ, 27 ಸಂಸದರು ಇದ್ದಾರೆ. ಒಂದ್ಸರಿಯನ್ನ ಟೇಬಲ್ ಕುಟ್ಟಿ ಕನ್ನಡಿಗರ ಪರವಾಗಿ ಮಾತನಾಡೋದು ಕೇಳಿದ್ದೀರಾ ಅವರಿಗೆ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.